ಬಂದ ತಕ್ಷಣ ಡೈರೆಕ್ಟಾಗಿ ಬಂದ್ಬಿಡ್ತಾಳೆ. ಮಕ್ಕ ನೋಡ್ಬೇಕು ಇವಳು ಮಕ್ಕವ. ಇದೇನಿದು ಅಡುಗೆನೂ ಮಾಡಿಲ್ಲ ಏನೂ ಇಲ್ಲ, ಹಂಗೆ ಕುಂತಾಳೆ ಮಾರಾಣಿ ಹಂಗೆ. ಅಲ್ಲ ಊಟಕ್ಕೆ ಹೋಗೋಣ ಕಣೆ. ಏಯ್ ಅಡುಗೆನೇ ಮಾಡ್ದಾಗ ಕೂತಿದ್ದಿಲ್ಲ ಯಾಕೆ? ಅಡುಗೆ ಮಾಡಕ್ಕೆ ಮನೇಲಿ ಬೇಳೆ ಇಲ್ಲ ತಗೋಬಾ ಅಂತಂದಿಲ್ವಾ? ತರದವ್ರು ನಾನೇನು ಮಾಡನೆ? ಅದಕ್ಕೆ ಮಾಡಿಲ್ಲ. ತಂದಿರು ಮಾಡ್ತಿದ್ದಿಲ್ವಾ? ತಂದಿರು ಮಾಡ್ಕೊಡ್ತಿದ್ದಿಲ್ವ ಹೇಳು? ದುರಂಕಾರ ಹೇಳೋದು ನನ್ನ ಹತ್ರ, ನಿನ್ನ ದುರಂಕಾರ ನನ್ನ ಹತ್ರ ನೋಡಿಕ್ಕಿಲ್ಲ ನನಗೆ. ನಾನು ಹೇಳಿವ ನಾನು ಬಾಯಿ ಬಿಟ್ಟು ಹೇಳೋದಲ್ಲ, ನೀನು ಮುಂಚೆ ಆಗಿತ್ತಿಲ್ವ ದಯ್ಯಾಗಿದ್ದ ನಾನು ಹೇಳ್ದೆ ತಾನು ಬಾಯಿ ಬಿಟ್ಟು ತಗೊಬನ್ನಿ ಅಂತವ. ತರದವ್ರ ಮೇಲೆ ನಾನೇನು ಮಾಡೋಕ್ಕದದು? ತಂದರೆ ಮಾಡಿರ್ತೀನಿ, ತರದವ್ರು ಇರ್ತೀನಿ. ನೋಡು ನಿನ್ನ ದುರಾಂಕಾರ ನನ್ನ ಹತ್ರ ಇಟ್ಕೊಬೇಡ ನೀನು. ಎಲ್ಲ ದೊಡ್ಡದಾಗ ಹೋಗಿದೆ ಅವಳು ಯಾವಳ ಮನೆಗೆ ತಿಂತೀನಿ ಅಂತ ಗುರ್ಸಟ್ಟಿ ಮನೆಗೆ ತಿನ್ಬಿಟ್ಟು ಬರ್ಬೇಕಾಗಿತ್ತು ನೀನು. ಈಗ ನನ್ನೆಗೆ ಬಂದು ಕೇಳ್ತಾ ಇದ್ದೀನಿ ನೀನು. ನೋಡು ಅವಳ ಬಗ್ಗೆ ಒಂದು ಮಾತು ಮಾತಾಡಿದ್ರು ಅಲ್ಲಿ ಉದುರಿಸ್ಬಿಡ್ತೀನಿ ಹುಷಾರು. ಜಾಸ್ತಿ ಮಾತು ಕಿತ್ತಾಡಿದ್ರು ಅಷ್ಟೇ ಮೇಲೆ ನಿನಗೆ. ಅವಳ ಬಗ್ಗೆ ಮಾತಾಡೋಕ್ಕೂ ಯೋಗ್ಯತೆ ಇರಬೇಕು ನಿನಗೆ, ಯೋಗ್ಯತೆ. ಥೂ ನೀನು ಅವಳ ಕಾಲು ಧೂಳ್ಗೂ ಸಮಾನ ಇಲ್ಲ ನಿನಗೆ. ಮಾತಾಡ್ತಾಳೆ ತಿರ್ಗವ. ಏನು ಮಾತಾಡ್ತಾ ಇದ್ದೀನಿ ನೀನು? ಏನು ಮಾತಾಡ್ತಾ ಇದೆಯಾ? ನನ್ನ ಹತ್ರ ಇವೆಲ್ಲ ನಿಂತ್ಕೊಬೇಡ ನೀನು. ಹೇಳ್ತಾವ್ನಿ 3 ಬದಿನ ಅಡುಗೆ ಮಾಡೋಕೆ ಹೋಗಿ ಏನು ಪುಕ್ಷಟ ಧರ್ಮಕ್ಕೆ ಬುದ್ಧಿ ಕಳಕ್ಕೆ ಮಾಡಕ್ಕಿಲ್ಲಕತ್ ನೀನು. ಇಲ್ಲ ಕಡ್ದೋಗು ಮನೆ ಅದಕ್ಕೆ ನೀನು. ನೋಡು ನಾನೇನು ನಿನ್ನ ನೋಡ್ಕೊ ಬಂದಿರೋ, ನಮ್ಮ ಅತ್ತೆ ಮಾವ ನನ್ನ ಮದುವೆ ಮಾಡ್ಕೊ ಬಂದಿರೋದು. ಅವ್ರು ಹೇಳ್ಬಿಡ್ಲಿ ಹೋಗು ಅಂತ ಕಡ್ದೋಯ್ತಾ ಇರ್ತೀನಿ. ನೀನೇನು ನೀನೇ ನನ್ನ ಮದುವೆ ಮಾಡ್ಕೊ ಬಂದಿಲ್ಲ ನೀನು. ಹೇಳ್ದಲ್ಲ ಬಲವಂತದಿಂದ ತಾಲಿ ಕಟ್ತೆ ಅಂದ್ಬಿಟ್ಟು. ಬಲವಂತದಿಂದ ತಾಲಿ ಕಟ್ಸ್ತಾರೋ ಅವ್ರು ತಾನೇ, ಅವರೇ ಕಳಿಸ್ತೀವಿ ಹೋಗು ಅಂತವ. ನಾನು ಹೋಯ್ತೀನಿ. ನೀನೇವ ನನ್ಗೆ ಹೇಳಕ್ಕೆ ಹೋಗಿಗು ಅಂತ ನೀನೇವನು? ನಿನ್ನ ದುರಾಂಕಾರಕ್ಕೆ ಅದೇ ಮೇಲೆ ಸರಿಯಾಗಿ ಇಳಿಸ್ಬಿಡ್ತೀನಿ. ಮೂರು ಮಾಡೋ ಸರಿ ಅಡುಗೆ ನೀನು ಇಲ್ದಾರ ಮಾತ್ರವ. ನಾನು ನಿಜಕ್ಕೂ ನಾನು ಎಂಥವನಂತ ಇನ್ನೂ ಗೊತ್ತಿಲ್ಲ ನಿನಗೆ. ನಾನು ಒಳ್ಳೆಯವ್ರಿಗೆ ಒಳ್ಳೆಯನು, ಕೆಟ್ಟವ್ರಿಗಂತೂ ತುಂಬ ಕೆಟ್ಟವನು. ನೀನು ಒಳ್ಳೆನಾರಾಗು ಎಂತನಾರಾಗು ಅದನ್ನ ಕಟ್ಕೊಂಡು ನನಗೇನು ನನಗೇನು ಹೇಳು? ನನಗೇನು ಹೇಳ್ತಾ ಇದ್ದೀನಿ ನೀನು ಒಳ್ಳೆನೋ ಕೆಟ್ಟವನೋ ಅದು ನಿನಗೆ ಬಿಟ್ಟಿದ್ದು. ನನಗೇನು ಬಿಡು, ನನಗೇನು ಹೇಳ್ತಿದ್ದೀನಿ ನೀನು? ನನಗೆ ಅವೆಲ್ಲ ಹೇಳಕ್ಕೆ ಬರಬೇಡ. ನೀನು ಒಳ್ಳೆನೋ ಕೆಟ್ಟವನು ಅಂತವ. ನೀನು ಒಳ್ಳೆನಾರು ಕೆಟ್ಟನಾರೇ ಆಗು. ನೀನು ಕೆಟ್ಟವನು ಅಂತ ನನಗೂ ಗೊತ್ತು ಚೆನ್ನಾಗಿ. ನೀನು ಗೊತ್ತಿಲ್ದಾನೆ ಇದ್ದದ ಅಲ್ಲ. ಅವತ್ತು ಚೆನ್ನಾಗಿದೆ ನಾನು, ಅವತ್ತು ಚೆನ್ನಾಗಿದೆ. ಇವತ್ತು ದರಿದ್ರ ಆಗ್ಬಿಟ್ಟೆ, ಇನ್ನೊಬ್ಳು ಕಾಲು ಧೂಳಾಗ್ಬಿಟ್ಟೆ ನಾನು. ದೇವತೆ ನೀನು, ನನ್ನ ದೇವತೆ ನೀನು. ನೀನು ಬಿಟ್ಬಿಟ್ಟಿರಕ್ಕಿಲ್ಲ ನಾನು. ನೀನು ಬಿಟ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ, ಹಂಗಾಗ್ಬಿಡ್ತೀನಿ ಹಿಂಗಾಗ್ಬಿಡ್ತೀನಿ ಅಂತ ಡೈಲಾಗ್ ಹೊಡಿತಿದೆ. ಅದೆಲ್ಲ ಡೈಲಾಗ? ನನ್ನ ಜೀವ ಹೋದ್ರು ನಿನ್ನ ಕೈ ಬಿಡೋಕ್ಕಿಲ್ಲ ಅಂತಿದೆ. ನಿನ್ನ ಬುದ್ಧಿ ತೋರಿಸ್ಬಿಟ್ಟ ದುರ್ಬುದ್ಧಿಯ. ಥೂ ನಿಜವಾಗ್ಲೂ ನಿನ್ಗೆ ಯಾಕೆ ಬೇಕಾಗಿತ್ತು? ಏನು ನಾನೇನು ಆಟದ ಗೊಂಬೆ ಅನ್ಕೊಬಿಟ್ಟ ನಿನ್ಗೆ ಬೇಕಾದಂಗೆ ಯೂಸ್ ಮಾಡ್ಕೊಂಡು ಬಿಸಾಕಕ್ಕೆ? ಅದೇ ನೀನು ಬಿಸಾಕ ತಕ್ಷಣ ಸುಮ್ಮನಿದ್ಬಿಟ್ಟು ಇನ್ನೊಬ್ಬನ ಮದುವೆ ಆಗ್ಬಿಡ್ಬೇಕಾಗಿತ್ತು. ಇನ್ನೊಬ್ಬನ ಮೋಸ ಮಾಡಿಬಿಟ್ಟು ಮದುವೆ ಆಗ್ಬಿಟ್ಟು ಹೋಗ್ಬಿಟ್ಟಿದ್ರೆ ಆಗ ನಾನು ಸರಿಯಾಗಿರೋನು. ನಿನ್ನೆ ಮದುವೆ ಅಂದ್ರೆ ಅದೇ ತಪ್ಪ? ನೀನು ಇಷ್ಟಪಟ್ಟಿದ್ದು ನಿನ್ನೆ ಮದುವೆ ಆಗಿವ್ನಿ. ಇನ್ನೇನು ನೋಡು, ಸುಮ್ಮನೆ ನನಗೆ ವಾದ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ನೀನು ತಂದು ಕೊಟ್ಟರೆ ಸಾಮಾನು ನಾನು ಮಾಡಿಕ್ತೀನಿ. ಹೇಳ್ನಿಲ್ವ ಅತ್ತೆ ಆ ಗೋವಿಂದಣ್ಣನ ಅಂಗಡಿಗೆ ಹೋಗ್ಬಿಟ್ಟು ಬೆಳೆಕಲ್ಲಿ ತರಿಸು ಅಂತವ, ಕಳಿಸ್ಬಿಟ್ಟು ತರಿಸು ಅಂತ ಹೇಳ್ನಿಲ್ವ? ಹೇಳೋದು ತರದಾನೆ ನಾಟಕ ಆಡಿದೆ ನೀನು. ಇನ್ನೇನು ಮಾಡೋದು ನಾನು ಮಾಡೋಕ್ಕಿಲ್ಲ ನಾನು. ನಿನಗೆಲ್ಲ ಹೇಳ್ಬೇಕಾಗಿರೋದು ನಿನ್ನ ತಂದು ನನ್ನ ತಲೆ ಕಟ್ಟಿದ್ರಲ್ಲ ನಮ್ಮ ಅಪ್ಪ ಅವ್ವ, ಅವ್ರಿಗೆ ಹೇಳ್ಬೇಕು, ಆ ಬಡ್ಡೆಗಳಿಗೆ ಹೇಳ್ಬೇಕು. ಹೇಳೋಗಿ ಹೋಗಿ ಏನಾರು ಬೈಯ ಏನಾರು ಆಡು ನಿಮ್ಮ ಅವ್ವಪ್ಪ ನೀನು ಬೈಕತ್ತೀನಿ. ನನಗೇನು ನಾನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ನಾನು ಹೋಗಿ ಬೈಕೋಗು. ಅಂತೆ ತಂದೆ ತಾಯಿ ಬೋದ್ರೆ ದೇವರೇ ಭಗವಂತ ನೋಡ್ಕೊತಾನೆ ಅನ್ಬೋಸ್ತೀಯ ಅಲ್ಲ. ಅಂತೆ ತಂದೆ ತಾಯಿ ದೇವರು ಒಂದೇ, ಅವರು ಒಂದೇ. ಅಂಥವ್ರಿಗೆ ಅನ್ಯಾಯ ಮಾಡ್ತಿದ್ದೀನಿ ನೋಡು, ಅವ್ರು ಮೋಸ ಮಾಡ್ತಿದ್ದೀನಿ ನೋಡು. ದೇವರು ಒಳಗೆ ಕೊಡಕ್ಕಿಲ್ಲ ನಿನಗೆ ಯಾವುದೇ ಕಾರಣಕ್ಕೂ. ದೇವರು ಒಳಗೆ ಕೊಡಕ್ಕಿಲ್ಲ ಕಣಪ್ಪ. ಥೂ ನಿಜವಾಗ್ಲೂ ನೀನು ಈ ಥರದ್ದು ಅಂತ ಕನಸು ಮನ್ಸಲು ಅಂದ್ಕೊಂಡಿದ್ದಿಲ್ಲ. ನಿನ್ನ ನನಗೆ ಮಾಡಿದನ್ನೇ ಮೋಸಕ್ಕೆ ದೇವರು ಭಗವಂತ ತೋರಿಸ್ತಾನೆ ನಿನಗೆ. ಅನ್ಬೋಸ್ತೀಯ ನೀನು. ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ. ನೀನು ನೋಡ್ಕೊತೀರು ದೇವರು ಮಾಡಿದೋ ಮಡಗಿದೋ ಅಂತವ. ನಾವು ಮಾಡಿದ ಕರ್ಮ ನಾವೇ ಅನ್ಬೋಸ್ಬಿಟ್ಟು ಹೋಗ್ಬೇಕು ಸಾಯವಾಗ್ಲೂ. ಅನ್ಬೋಸ್ತೀಯ ನೀನು. ನಾನು ಇವತ್ತು ಎಷ್ಟೋ ಅಯ್ಯ ಅಪ್ಪ ಅಂತ ಇದ್ದಾನೋ ಅಷ್ಟು ಅನ್ಬೋಸ್ತೀನಿ ಅಂದ್ರೆ ಕೇಳಿ ನೀನು. ಜಾಸ್ತಿ ಮಾತಾಡ್ತಿದ್ದಿ, ಭಾಳ ಹೊತ್ತಿ ಆಯ್ತದ ನಿನ್ನ ಮಾತು. ಮಿಕ್ಮಿರಿ ಮಾತಾಡ್ತಾ ಇದ್ದೀನಿ ನೀನು. ನಿನ್ಗೇನು ಹೇಳಾನೆ ಹೇಳ್ತೀನಿ ಸುಮ್ಕಿರು. ಫೋನ್ ಮಾಡ್ತೀನಿ ಸುಮ್ಕಿರು. ಹಲೋ ಎಲ್ಲ ಅಮ್ಮ, ಇಲ್ಲಿ ನೋಡಿಲಿ ಅಮ್ಮ. ಯಾಕಮ್ಮ ಸಾಯಿಲಿ ಅಂತವ ಹಿಂಗೆ ತಂದು ಇವಳು ಗಂಟಾಕ್ಬಿಟ್ಟು ಹಿಂಗೆ ಮನೆ ಬಿಟ್ಟು ಹೋಗಿದ್ದೀರಮ್ಮ ನೀವು? ಅಡುಗೆ ಮಾಡೋದು ಮಾಡ್ತಿಲ್ಲ ನಮ್ಮ ಸಾಕಾಗಿ ಬಂದವನಿಗೆ. ಅಡುಗೆ ಮಾಡ್ದಾನೆ ಕೂತಾಳೆ ಇಷ್ಟೊತ್ತಾದ್ರೂ ಹೊಟ್ಟೆ ಅಷ್ಟು ಸುಸ್ತಾಯ್ತಾ ಕುಂತದ್ದು ನನಗೆ. ಹೊತ್ತಾರಿಂದ ಊಟ ಮಾಡಿಲ್ಲ ನಾನು. ಅಡುಗೆನೂ ಮಾಡ್ದಂಗೆ ಹಿಂಗೆ ಆರ್ತಾ ಕೂತಾಳೆ ಕಣಮ್ಮ. ಅದೇನೋ ಬೇಳೆಕಾಳು ಅಂತಲ್ಲಿ ತಂದ್ಕೊಟ್ಟ ಗೋವಿಂದಣ್ಣ ಅಂಗಡಿಲಿ. ನನ್ನ ಕೆಲಸ ಆಯಿತು ಅಂತ ಹೋಗಿದ್ದೆ ನಾನು. ತಂದಿತ್ತಿಲ್ಲ, ಇನ್ನೇನು ಮಾಡೋಕ್ಕಾಯ್ತಿರೋ ಬೆಳೆಕಾಳೆ ಆಗ್ಬೇಕಾ? ಇನ್ನೇನು ಸಾರ್ಗಿರು ಇನ್ಯಾವ ಕಾಳು ಇರೋ ಮನೇಲಿ ಮಾಡ್ಬೋದಾಗಿತ್ತಾನೆ. ನಾನು ಸಾಯಿಸ್ಬೇಕು ಅಂತ ಮಾಡೋಳೆ ಪ್ಲಾನ್ ಇವಳು. ಊಟ ಇಕ್ತಾನೆ ಮರುವಾದಿಂದವ ಹೋಗಿ ಗೋವಿಂದಣ್ಣ ಅಂಗಡಿಲಿ ಬೆಳೆಕಾಳಿಗೆ ಹೇಳಿ ತಂದ್ಕೊಡ್ಲಾ ಮಾಡ್ಕೊಡ್ತಾಳೆ. ಹೇಳೋದಂತಲ್ಲ ತಗಬ ಅಂತ ತೀಕ ತಿರ್ಸ್ಕೋಬೋದಂತೆ. ಅಲ್ಲೇ ಉಣ್ತಿದ್ರು ರಂಗಣ್ಣ ಮನೆ ಅಂತ. ನೀನು ಇರ್ತೀಯ? ಅವಳು ಇರ್ತಿಲ್ಲ. ಅವಳಿಗೂ ತಾನೇ ಮಾನ ಮರೋದಿಲ್ಲ. ಕಂಡವ್ರ ಗಂಡನ್ನ ಹಿಂಗೆ ಇದು ಮಾಡ್ತಾಳಲ್ಲ ಅವಳು. ಅಲ್ಲಿ ಓಪನ್ ಮುಂಡೆ ಅವಳು ಹೊಡಿಬೇಡ್ರಿ ಯಾಕಡೆ ಕಿತ್ತೋದ್ಲ ಅವಳಿಗೆ. ನಿನಗೂ ಅವಳಿಗೂ ಮಾತ್ರ ಒಂದಲ್ಲ ಒಂದು ದಿವಸ ಸರಿಯಾದ ಕೆಲಸನೇ ಮಾಡೋದು ನಾನು. ಸೊಸೆಗೆ ಎಲ್ಲ ಮಾತಾಡಿ ನೀನು ಯಾಕೆ ಮಾತಾಡಿಯೇ? ನೀನು ಅಚ್ಚುಕಟ್ಟಾಗಿ ತಂದಾಕಿದ್ರೆ ಯಾಕೆ ಹೋಗಳು? ಯಾಕೆ ಅಡುಗೆ ಮಾಡ್ತಾನಿದ್ದಾಳು? ನೀನು ಕಾಸು ಕೊಟ್ಟು ತಗೊಬಂದ್ವಾ? ಕಾಸು ಕೊಟ್ಟಿದ್ದು ಅದೊಂದು ಮಿಸ್ ಆಗದೆ ತಗೊಬ ಅಂತ ಹೇಳಿದ್ದು ನಿನಗೆ. ಅದು ಕಾಸು ಕೊಟ್ಟದೆ ಹೋಗಿ ಅಂಗಡಿ ಹೋಗಿ ಇಸ್ಕೊಬರೋಕು ಕಷ್ಟವ ನಿನಗೆ? ದುರಾಂಕಾರ ಆಡ್ಕೊಂಡು ಹೋದನು ಹೋಗಿ ಇರೋಗು. ಅದಕ್ಕೆ ಬೆಣ್ಣಗೆ ಮಾತಾಡಕ್ಕೆ ಹೋಗಿದ್ದೀನಿ ನೀನು. ನೀವು ಹಿಂಗೆ ಅಂದಿ ಅಂದೆ ಅವಳು ಹೆಚ್ಕೊಂಡಿರೋದು. ನೀವು ಹಿಂಗೆ ಅಂದಿ ಅಂದೆ ಕಣವ ಅವಳು ಹೆಚ್ಚಿಸಿರೋದು ನೀವು. ಹೆಚ್ಕೊಳ್ಳಿ ಓಲ ಹೆಚ್ಕೊಳ್ಳಿ ಅಂತ ಅದಕ್ಕೆಲ್ಲ ಮಾಡಬೇಕು. ಅದಕ್ಕೇನು ಮಾಡಬೇಕು? ಹೆಚ್ಚಿಸ್ಕೊಂಡಿರೋದು ನಾನಲ್ಲ ಕಣಪ್ಪ, ನೀನು ಸುಮ್ಮನಿದ್ದವಳನ್ನ ಕೆಣಕಿ ಉಗಿಸ್ಕೊತಿರೋದು, ಮಾರೆ ಮೇಲೆ ಹಾರಿಸ್ಕೊತಿರೋದು. ಅವಳು ಸುಮ್ಮನೆ ಅವಳೆ ತಾನೇ ಒಳ್ಳೆ ರೀತಿಲಿ ಹೇಳ್ತಾನೆ ಒಂದು ತಂದು ಕೊಡ್ಬೇಕಾಗಿತ್ತು ನೀನು. ಹಂಗೆ ಬಂದದ ಮುಂದಕ್ಕೆ ಹಂಗೆ ಬಂದದ್ಲ. ಓ ಎಲ್ಲಾರೇ ಅಚ್ಚುಕಟ್ಟಾಗಿರೋದು ಕಣಿ. ನಾವು ಹೆಣ್ಣು ಕೂಟ ಒಂದು ದಿವಸ ಒಂದಿಲ್ಲ ಇವನು. ಒಂದು ದಿವಸ ಒಂದಿಲ್ಲ. ಚಾಡಿ ಹೇಳೋದೊಂದು ಚೆನ್ನಾಗಿ ಕಲ್ತಿದ್ವಿ. ಚಾಡಿಯೇ ನಾಚಿಕಿಲ್ದಾನೆ ಮಾಡಿಸ್ಕೊಂಡು ತಿನ್ನು ಮರುವಾದಿಂದವ. ನಾವು 4 ದಿವಸ ನಿಮ್ದಾಗಿರೋಕೆ ಅಂತ ಬಂದೀವಿ. 4 ದಿವಸ ನಿಮ್ದಾಗಿರೋಕೆ ಅಂತ ಬಂದೀವಿ. ಇಲ್ಲಿಗೂ ಫೋನ್ ಮಾಡಿ ಟಾರ್ಚರ್ ಕೊಡಬೇಡ. ಹೋಗಿ ತರಿಸ್ಕೊಂಡು ಮಾಡಿಸ್ಕೊ ಉಣ್ಣೋ ಯೋಗ್ಯತೆ ಇದ್ರೆ ಮಾಡಿಸ್ಕೊ ಉಣ್ಣು. ಇಲ್ಲ ತರಿಸ್ಕೊಂಡಿರೋದು ನನಗೇನು.
ನನಗೆ ಎಲ್ಲ ಹೇಳಿಯ ನೀನು ನಮ್ಮ ಮಾತುಗಳಿಗೆ ಬೆಲೆ ಕೊಡ್ದೋದ್ಮೇಲೆ ಎಷ್ಟು ಸತಿ ಹೇಳ್ಬೇಕಲ್ಲ ನಿನಗೆ ಎಷ್ಟು ಸತಿ ಹೇಳ್ಬೇಕು ನಾನು ಬರೀಕೆ ನಾನು ಅಜ್ಜಿಗೂ ಸರಿಲ್ಲ ನಾನು ಇನ್ನೂ ಒಂದು ವಾರ 15 ಬರೀಕೆ ನಾನು ಅದೇನಾರು ಮಾಡ್ಕೊ ಅಲ್ಲ ಕಣಮ್ಮ ನಾನು ಗೊತ್ತು ಕಣಮ್ಮ ಸಾಯಿಲಿ ಅಂತ ಹಿಂಗೆ ಆಡ್ತಾ ಇದ್ದು ನಾನು ಕೊಳ್ಳೆಗಲ್ಗೆ ಹೋಯ್ತೀನಿ ಹೋಗು ನಾನು ಹೋಯ್ತೀನಿ ಅಲ್ಲಿಗೆ ನಾನು ಇರೋಕ್ಕಿಲ್ಲ ನಾನು ಅಲ್ಲಿಗೆ ಹೋಯ್ತೀನಿ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಇರ್ತೀನಿ ನಿಮಗೆ ಮಗ ಅಂತ ಇಷ್ಟ ಇಲ್ಲ ನಿಮಗೆ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕವನಿ ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿಲ್ಲ ಹೋಗು ಹೋಗು ಒಳ್ಳೆ ಕೆಲಸ ಹೋಗು ಅಲ್ಲಿಗೆ ಹೋಗು ಒಳ್ಳೆ ಕೆಲಸ ಹೋಗು ಇಲ್ಲಿರೋ ಆಸ್ತಿ ಮನೆಯನ್ನು ಅವಳ ಹೆಸರಿಗೆ ಬರಿತೀವಿ ಮದುವೆ ಮಾಡ್ಕೊ ಬಂದು ತಪ್ಪಿಗೆ ಹೋಗು ಹೋಗೋದು ಎಲ್ಲಿಗೆ ಹೋಗಿ ಇರೋಗು ಅಲ್ಲೇ ಇರೋಗು ಇರೋಗು ನೀನು ಬೇಡ ಅನ್ಬಪ್ಪ ಇರಬೇಡ ಅಂತ ಅಂದ್ವೆ ನಾವು ಹಂಗೆಲ್ಲ ಸ್ವಾರ್ಥಿಗಳಿಗೆ ಲೆಕ್ಕ ಹಾಕಿಲ್ಲಕಂತೆ ಹೋಗು ಇರೋಗು ಹೋಯ್ತೀನಿ ಅಂತ ಆಸೆ ಮಾಡಿದ್ಮೇಲೆ ನಾವ್ಯಾಕೆ ಬೇಡ ಅನ್ನೋ ನೀನು ಇರೋಗು ಹೋಗಿ ಒಳ್ಳೆ ಕೆಲಸ ನೀನೇ ಇರ್ತೀನಿ ಅಂದ್ರೆ ನಾನೇ ಬೇಡ ನೀನು ನ್ಯಾಯವಾಗಿ ಬುದ್ಧಿ ಕಲಿ ನೀನೇ ಸರಿಯಲ್ಲ ಬುದ್ಧಿ ಕಲ್ತಿರೋ ನೀನೇ ಸರಿಯಲ್ಲ ಫೋನ್ ಕೊಡ್ತೀನಿ ಹೇಳಮ್ಮ ಅಡುಗೆ ಮಾಡಿ ಕೋಂತವ ಹೇಳು ಅವಳಿಗೇನು ಹೇಳ ನಾನು ಈಗ ಕೇಳಿದೆ ಬೇಳೆಕಾಳು ತಂದು ಕೊಡೋದೆ ತಂದು ಕೊಟ್ಟಿಲ್ಲ ನಾನು ಮಾಡಿಲ್ಲ ಅಂದ್ಲು ಅವಳಿಗೇನು ಹೇಳಿದ್ದು ನೀನು ತಂದು ಕೊಟ್ಬಿಟ್ಟು ಮಾಡಿಲ್ಲ ಅಂದ್ರೆ ಅದನ್ನಾರೇ ಕೇಳ್ಬೋದು ಈಗ ಕೇಳಿ ನೀನು ಆಟ ಸಾಧಿಸ್ಕೊಂಡು ಕೂತಿರೋದು ನೀನು ನಿನ್ಗೆ ಬೇರೆ ಸಂಸಾರ ಬೇಡ ಕೇಳು ಎತ್ತಿ ಬೇರೆ ಕೇಳು ನಿನಗೆ ನೀತು ನಮಗೆ ಬುದ್ಧಿನ ಯಾಕೆ ತಕ ಹೊಡ್ಕೋಬೇಕು ನಾವು ಮಾಡಿದ ತಪ್ಪ ನಾವು ಸರಿ ಮಾಡ್ತೀವಿ ಆಸ್ತಿನೂ ಮನೆ ಹೆಸರು ಬರೆದ್ಬಿಟ್ಟು ಅದೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗಿ ಕಡ್ದೆ ತಗೆ ಕಣ್ಣು ಮರೆಯಾಗಿ ಇಷ್ಟು ವರ್ಷನೇ ಮಗಿಲ್ಲ ಅಂತ ಅನ್ಕೊಂಡಿದ್ವಿ ಇಬ್ಬರಾಳಿ ಹೆಣ್ಮಕ್ಳು ಅಂತ ಅನ್ಕೊಂಡಿದ್ದಲ್ವಾ ಅದೇ ನಿಜ ಆಗಲಿ ಹೋಗು ಕಡ್ದೋಗು ಸುಮ್ಮನೆ ತಲೆ ತಿನ್ಬಿಡ ನೀನು ಅಲ್ಲ ಕಣಮ್ಮ ಏನಮ್ಮ ನಿನಗೆ ಹಂಗಾರೆ ಮಗನಿಗಿಂತ ಸೊಸೆನೇ ಹೆಚ್ಚಮ್ಮ ಮಗ ಹೆಚ್ಚು ಸೊಸೆ ಹೆಚ್ಚು ಅಂತ ಬರೀಕಿಲ್ಲ ಕಣಪ್ಪ ನ್ಯಾಯ ಯಾವ ಕಡೆಗಿದ್ದು ಆ ಕಡೆಗೆ ಮಾತಾಡಬೇಕು ಅಲ್ಲ ಅವಳೇನು ಮಾಡೋಕ್ಕಿಲ್ಲ ಅಂದ್ಲ ಮುಟ್ಟಕ್ಕಿಲ್ಲ ಅಂದ್ಲ ನೀನು ತಂದ್ಕೊಡು ಮಾಡೋಕ್ಕಿಲ್ಲ ಅಂದ್ಲ ತಂದು ಕೊಟ್ಮೇಲೆ ಮಾಡಿಲ್ಲ ಅಂದ್ರೆ ಅವಳನ್ನ ಕೇಳ್ಬೋದು ತಂದು ಕೊಡ್ದಾನೆ ನಾಟಕ ಆಡೋನು ನೀನು ಅವಳನ್ನೇನು ಕೇಳೋಣ ನಾನು ನಿನ್ನ ಮಗನ ಯಾವ ಬುದ್ಧಿ ಕಲ್ಸ ಮಾತಾಡಪ್ಪ ಆಗೇನು ಅನ್ಸ್ಕೊಳ್ಳನೆ ಉಗಿಸ್ಕೊಳ್ಳೋಣ ನಿನ್ನಿಂದ ಕ್ಯಾಕಸ್ ಮಕ್ಕೆ ಯಾಕೆ ಹೋಗ್ದಾಳು ಓಡ್ಸು ಮನೆ ಹಚ್ಗೆ ಇಂತಿರ್ಕ ಮಾತಾಡ್ಸ್ಕೊಳಕ್ಕೆ ತಂದಿದ್ಯಾ ನೀನು ಮದುವೆ ಮಾಡ್ಕೊ ಬಂದಿದ್ದೀಯ ಅವಳನ್ನ ನಾನು ಸೊಸೆ ನನಗೇನು ಉಗಿಯಕ್ಕೆ ಬಂದಿಲ್ಲ ಆಯ್ತಾ ನೀನು ಅವಕ್ಕೆಲ್ಲ ತಿಂಗ್ಸರ್ ಮಾಡ್ಕೊಬೇಡ ನೀನು ತಿಕ್ಕ ನೀನು ತೊಳ್ಕೊಂಡು ಹೋಗಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಜಾಸ್ತಿ ಅತಿಯಾಗಿ ಆಡ್ಬೇಡ ನೀನು ಜಾಸ್ತಿ ಅತಿಯಾಗಿ ಆಡಕ್ಕೆ ಹೋಗ್ಬೇಡ ನೀನು ಒಳ್ಳೆ ಅಂತಾರ ನಾಟಕ ಆಡ್ಬೇಡ ಹೋಗು ಸಾಕು ನೀನು ಅವತಾರಕ್ಕೆ ಬೆಂಕಿ ಕಂದರು ನೀನೇ ಸರಿ ಎಲ್ಲ ಕತೆ ಬುದ್ಧಿ ಕಲ್ತಿರೋನು ನಾಟಕ ಆಡ್ಬೇಡ ನಾಟಕವ ಇರ್ಲಿ ಬಿಡಮ್ಮ ನಿನಗೆ ಮಗ ಬೇಕಾಗಿಲ್ಲ ನಿಮ್ಗೆ ಸೊಸೆನೇ ಹೆಚ್ಚಾಗೋಳೆ ಕತೆ ಉಂಕಲ್ಲ ನಂಗೆ ಸೊಸೆನೇ ಹೆಚ್ಚು ಏನೀಗ ನಮ್ಮನೆ ನಂಬ್ಕೊಂಡು ನಾವು ಹೇಳಿದ ತಾಲಿ ಕಟ್ಸ್ಕೊಂಡು ಬಂದ್ಲಲ್ಲ ನಮ್ಗೆ ಸೊಸೆನೇ ಹೆಚ್ಚು ಇಲ್ಲ ನಿನ್ನಂತನೇ ಎತ್ಕೋಬೇಕು ನೋಡ್ಲಾ ಸುಮ್ಮನೆ ಬೇಡದವ್ರು ಪುರಾಣ ಎಲ್ಲ ನೋಡಿಬೇಡ ನೀನು ನಾವು ಇನ್ನೂ 6 ಆಯಿತು 15 ಆಯಿತು ತಿಂಗಳಾದ್ರೂ ಆಯಿತು ನಮ್ಮ ಅವ್ನಿಗೂ ಸರಾಗಂಟು ನಂಗೆ ಬರೋಕ್ಕಿಲ್ಲ ಒಳ್ಳೆ ರೀತಿ ತರಿಸ್ಕೊಂಡು ಮಾಡಿಸ್ಕೊಂಡು ಉಣ್ಣೋದಿದ್ರೆ ಉಣ್ಣು ಇಲ್ವಾ ನಿನ್ನ ದಾರಿ ನಿನಗೆ ಅವಳ ದಾರಿ ಅವಳಿಗೆ ಅವಳ ಪಡ್ಗೆ ಅವಳು ಇರ್ತಾಳೆ ನಿನ್ನ ಪಡ್ಗೆ ನೀರು ಅದಕ್ಕೆ ನಿಮ್ಮ ಕಾಯ್ಕೊಂಡು ಕೂತ್ಕೋತೀವಿ ನೀವು ನಿಮ್ಮನ್ನ ಅಂತ ಹೇಳಿದವ ನಾವು ಇಲ್ವಾ ತರಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ಉಣ್ಣು ಏನಂತ ಎರ್ತಿ ಕಟ್ಟಿಲ್ಲ ನಿನಗೆ ನಾವು ಯಾಕಿರವಲ್ಲಿ ನಮ್ಗೆ ಇಷ್ಟಪ್ಪ ಪರವಾಗಿಲ್ಲ ನೀನು ಸುಮಾರಾಗಿದ್ದೀಯೇ ಸತ್ರು ನಾನು ಇಳ್ಕೈ ಮಾಡ್ಸ್ಕೊಂಡು ನಾನು ಇಷ್ಟೆಲ್ಲ ಮಾತಾಡ್ಸ್ಕೊಂಡು ನಾನು ಇಳ್ಕೈಲಿ ಬಾಯಿ ಬಂದಂಗೆ ಮಾತಾಡೋದು ಇಳ್ಕೈಲಿ ಬೇರೆ ಮಾಡ್ಸ್ಕೊತೀನಿ ಬಾ ನಾನು ಉಣ್ಣ ಕೂಲಿ ಹೊಸ್ಕಡೆ ಸೈತೀನಿ ಕತ್ಬಿಡು ಅಷ್ಟು ಮಾಡು ಮತ್ತೆ ನಿನ್ಗೆ ಯಾರು ಹೇಳೋರು ನಿಮ್ಗಳಿಗೆ ಹೇಳಕ್ಕದ ನಾವು ಆಯಿತು ಅಷ್ಟು ಮಾಡ್ಲಾ ನೀನು ತಲೆಗೆಡ್ಸ್ಕೊಬೇಡ ಸರಿ ಬಿಡಮ್ಮ ಆಯಿತು ಸಾಯ್ತೀನಿ ನಿಮಗೂ ಅದೇ ತಂದು ಬೇಕಾಗಿರೋದು ನಿಮಗೆ ಮಕ್ಳಿಗಿಂತವ ಕಂಡವ್ರ ಮೇಲೆ ಪ್ರೀತಿ ಜಾಸ್ತಿ ಬಿಡು ಆಯಿತು ಆಯಿತು ಸಾಯ್ತೀನಿ ಬಿಡು ನಾನು ಉಂತಾನೆ ನೀನು ನೆಮ್ಮದಿಗಿರು ಒಬ್ಳೆ ಮುಡ್ಲಪ್ಪ ಅವರ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಆಯಿತು ಪರವಾಗಿಲ್ಲ ನಾನು ಮಗ ಅಂತ ಮುದ್ದು ಸಿರೋದಕ್ಕೆ ನೀನು ಹೆಚ್ಕೊಂಡಿರೋದು ಅದೇನು ಮಾಡಬೇಕು ಅಂದ್ಕೊಂಡಿದ್ದಿ ಮಾಡ್ಲಾ ತಲೆಗೆಡ್ಸ್ಕೊಬೇಡ ನೀನು ಸರಿ ಬಿಡಮ್ಮ ಆಯಿತು ಸರಿ ಬಿಡು ಊಟ ಉಣ್ಣಕ್ಕೆಲ್ಲ ಸಾಯ್ತೀನಿ ಆಯಿತು ಬಿಡು ಮುಡ್ಗಪ್ಪ ಪೋನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ